ಒಬ್ಬ ಶ್ರೇಷ್ಠ ವ್ಯಕ್ತಿ ಒಬ್ಬ ಮುತ್ಸದ್ದಿಗಿಂತಲೂ ದೊಡ್ಡವನು. ಯಾಕೆ ಅಂದರೆ ಶ್ರೇಷ್ಠ ವ್ಯಕ್ತಿ ಸಮಾಜದ ಸೇವಕನಾಗಲು ಸಿದ್ಧನಿರುತ್ತಾನೆ. ಅವನಿಂದ ಮಾತ್ರ ಸಮಾಜದ ಸುಧಾರಣೆ ಸಾಧ್ಯ. ಡಾಕ್ಟರ್ BR ಅಂಬೇಡ್ಕರ್. ಹಾಯ್ ಫ್ರೆಂಡ್ಸ್, ನಾನು ಯೋಗೇಶ್, ನಿಮ್ಮ ಲೆಕ್ಕದ ಮೇಸ್ಟ್ರು. ಸೊ ಲಾಸ್ಟ್ ಕ್ಲಾಸಲ್ಲಿ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಲಾಗ್ ಫಂಕ್ಷನ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಬಗ್ಗೆ ಮಾತಾಡಿದ್ವಿ, ಹೌದಲ್ವಾ? ಸೊ ಅದೇ ಥರ ನೆಕ್ಸ್ಟ್ ಮುಂದಕ್ಕೆ ಇನ್ನೊಂದೆರಡು ಫಂಕ್ಷನ್ಸ್ ನೋಡ್ಬೇಡ. ನೆಕ್ಸ್ಟ್ ಫಂಕ್ಷನ್ ಕಾಂಪೋಸಿಟ್ ಫಂಕ್ಷನ್. ಏನಿದು ಕಾಂಪೋಸಿಟ್ ಫಂಕ್ಷನ್ ಅಂದರೆ ಸಿಂಪಲ್. ಫಸ್ಟ್ ನೋಡ್ಬೇಡೋಣ ಕಾಂಪೋಸಿಟ್ ಫಂಕ್ಷನ್. ಕಾಂಪೋಸಿಟ್ ಸಿಂಪಲ್, ಏನಿಲ್ಲ. ಕಾಂಪೋಸಿಟ್ ಅಂದ್ರೆ ಎರಡು ಫಂಕ್ಷನ್ ನ ಕಾಂಪೋಸಿಷನ್ ಮಾಡಿಬಿಡೋದು, ಅದನ್ನ ಕಾಂಪೋಸಿಟ್ ಫಂಕ್ಷನ್ ಅಂತ ಕರಿತೀವಿ. ಹೇಗೆ ಡಿಫೈನ್ ಮಾಡೋದು ನೋಡೋಣ. ಕಾಂಪೋಸಿಟ್ ಫಂಕ್ಷನ್ ಅಂದ್ರೆ ಎಫ್ ಫ್ರಮ್ A to B and G from B to C be two functions, then G circle F or G composition F from A to C defined by G circle F of X equal to G of F of X is called composite function. Is called composite function of F and G. ಏನಪ್ಪ ಇದು ಮೀನಿಂಗು? ಸಿಂಪಲ್. ಈಗ ಯಾವುದಾದ್ರೂ ಎರಡು ಫಂಕ್ಷನ್ ನ ಕಾಂಪೋಸಿಷನ್ ಮಾಡ್ಬೇಕಂದ್ರೆ, ಅಂದ್ರೆ ಎರಡು ಫಂಕ್ಷನ್ ನ ಒಂದ್ರೊಳಗೆ ಒಂದು ಮಾಡ್ಬೇಕಿದ್ರೆ, ಈಗ ಇಲ್ಲಿ F from A to B one function and G from B to C be another function, then G circle F from A to C defined by G circle F of X. G circle F of X is equal to G of F of X is called composite function of F and G. Composite function ಅಂದ್ರೆ ಹಿಂಗೆ ಡಿಫೈನ್ ಮಾಡ್ತೀವಿ. ಸೊ ಇದನ್ನ ಸರ್ ಯಾವ ತರ ಸರ್ ಕಾಂಪೋಸಿಟ್ ಮಾಡೋದು ಅಂದ್ರೆ, ಎರಡು ಫಂಕ್ಷನ್ ಕಾಂಪೋಸಿಷನ್ ಹೆಂಗ್ ಡಿಫೈನ್ ಮಾಡೋದು? ಸಿಂಪಲ್, ಒಂದು ಎಕ್ಸಾಂಪಲ್ ನೋಡ್ಬಿಡೋಣ. ಎಕ್ಸಾಂಪಲ್, ಈಗ ನನ್ನ ಹತ್ರ F of X is equal to sin X ಅನ್ನೋದೊಂದು ಫಂಕ್ಷನ್ ಇದೆ. ಅದೇ ತರ G of X ಅಂತ X ಸ್ಕ್ವೇರ್ ಅನ್ನೋ ಒಂದು ಫಂಕ್ಷನ್ ಇದೆ. F of X is sin X and G of X is X square. Then find F circle G. ಈ ಸರ್ಕಲ್ ಅಂದ್ರೆ ಗೊತ್ತಿರಲಿ, F circle G means F composition G. ಅದೇ ತರ G circle F. ಎರಡು ಫಂಕ್ಷನ್ ನಾನು ಇವಾಗ ತಗೊಂಡು ಕಾಂಪೋಸಿಷನ್ ಮಾಡ್ತಾ ಇದ್ದೀನಿ. ಸೊ ಹೆಂಗ್ ಸರ್ ಕಾಂಪೋಸಿಷನ್ ಮಾಡೋದು? ಸಿಂಪಲ್, ತುಂಬಾ ಸಿಂಪಲ್. ಹೇಗೆ ಅಂದ್ರೆ ನೋಡ್ಕೊಡ್ರಿ. ಸೊ ಈಗ ಫಸ್ಟ್ ನಾನು ಏನ್ ಫೈಂಡ್ ಔಟ್ ಮಾಡಬೇಕು? F circle G, ಹೌದಲ್ವಾ? F circle G ನನ್ನ ಹತ್ರ ಇಲ್ಲಿ ಆಲ್ರೆಡಿ ಇದೆ. F circle G circle F ಎರಡೂ ಇದೆ. F circle G of X ನಾನು ಎಂತ ಬರೀಬಹುದು? F circle G of X. ನಾನು ಯಾಕೆ X ತಗೊಂಡೆ ಅಂದ್ರೆ, ಸೊ ಈಗ F of X G of X ಇದೆ ನನ್ನ ಹತ್ರ. ಸೊ F of X G of X ಫಾರ್ಮ್ ಅಲ್ಲಿ ಬರ್ಕೊಳ್ಳಕ್ಕೆ ಫಸ್ಟ್ ಅಲ್ಲಿ X ತಗೊಳ್ತೀವಿ. ಸೊ F circle G of X ನ F of G of X ಅಂತ ಬರೆಯೋಣ. F of G of X ಬರಿಬಹುದಾ? ಬೈ ಡೆಫಿನೇಷನ್ G circle F of X ನ G of F of X ಅಂತ ಬರಿಬಹುದು. ಇಲ್ಲ, ಅದನ್ನೇ ಬರ್ದಿರೋದು. F of G of X ಅಂತ ಬರ್ದಿದ್ದೀನಿ, ಹೌದಾ? ಸೊ ಈಗ ಫಸ್ಟ್ G of X ಅಂದ್ರೆ ಏನು ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ. F ಹಾಗೆ ಇರಲಿ, ಒಳಗಡೆ G of X ಅಂದ್ರೆ ಏನು? G of X is X ಸ್ಕ್ವೇರ್, ಹೌದಲ್ವಾ? G of X ಅಂದ್ರೆ X ಸ್ಕ್ವೇರ್. ಅರ್ರೆ, ಇವಾಗ ಇದು ನೋಡೋಕೆ ಯಾವ ತರ ಇದೆ? F of ಸಮಥಿಂಗ್, ಹೌದಲ್ವಾ? ಇದು ನೋಡೋಕೆ ಯಾವ ತರ ಇದೆ? F ಒಳಗಡೆ ಏನೋ ಇದೆ. ಇಲ್ಲಿ F ಇದೆ, ಇಲ್ಲಿ F ಇದೆ, F ಒಳಗಡೆ ಏನೋ ಇದೆ. ದಿಸ್ ಇಸ್ F. ಇಲ್ಲಿ F ಒಳಗಡೆ ಏನೋ ಇದೆ ಅಂದ್ರೆ F of X ಫಾರ್ಮ್ ಅಲ್ಲಿ ಇದೆ. ಸೊ ಇದು ನೋಡೋಕೆ ಯಾವ ಫಾರ್ಮ್ ಅಲ್ಲಿ ಇದೆ? F of X ಫಾರ್ಮ್ ಅಲ್ಲಿ ಇದೆ. ಬಟ್ X ಜಾಗದಲ್ಲಿ ಬೇರೆ ಏನೋ ಇದೆ, ಹೌದಲ್ವಾ? X ಜಾಗದಲ್ಲಿ ಬೇರೆ ಏನೋ ಇದೆ. ಸೊ ನಾನು ಏನ್ ಮಾಡ್ತೀನಿ ಇವಾಗ? ಸೀದಾ F of X ಗೆ ಹೋಗ್ತೀನಿ. ಯಾಕೆಂದ್ರೆ ಇದು ನೋಡೋಕೆ F of X ತರ ಇದೆ. X ಜಾಗದಲ್ಲಿ ಏನಿದೆ? ಇಲ್ಲಿ X ಜಾಗದಲ್ಲಿ X ಸ್ಕ್ವೇರ್ ಇದೆ. ಸೊ ಇವಾಗ F of X ಅಲ್ಲಿ X ಸ್ಕ್ವೇರ್ ಜಾಗದಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. F ಅಂದ್ರೆ ಇಲ್ಲಿಗೆ ಬಂದೆ, sin of X ಇದೆ. X ಜಾಗದಲ್ಲಿ ನಾವೇನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು? X ಸ್ಕ್ವೇರ್. ಸೊ ದಿಸ್ ಇಸ್ F circle G of X. ಸೊ ಇದು ಗೊತ್ತಾಯ್ತಾ? ಇದೇನಿದು? F circle G or F circle G of X. F circle G of X ಏನ್ ಬಂತು ನನಗೆ? ಇಲ್ಲಿ
ಎಫ್ ಸರ್ಕಲ್ ಜಿ ಆಫ್ ಎಕ್ಸ್ ಏನ್ ಬಂತು ನನಗೆ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಬಂತು. ಸೊ ಹೀಗೆ ಎಫ್ ಸರ್ಕಲ್ ಜಿ ಫೈಂಡ್ ಔಟ್ ಮಾಡೋದು. ಅದೇ ತರ ಸರ್ ಜಿ ಸರ್ಕಲ್ ಎಫ್ ಹೆಂಗ್ ಮಾಡೋದು ನೋಡೋಣ. ಜಿ ಸರ್ಕಲ್ ಎಫ್, ಸೊ ಜಿ ಸರ್ಕಲ್ ಎಫ್ ಆಫ್ ಎಕ್ಸ್ ಅಂತ ಬರ್ಕೋತೀನಿ. ಜಿ ಸರ್ಕಲ್ ಎಫ್ ಆಫ್ ಎಕ್ಸ್ ನ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಬರೀಬಹುದಾ? ಹೌದು. ಸೊ ಜಿ ಆಫ್ ಎಫ್ ಆಫ್ ಎಕ್ಸ್ ಏನಾಗುತ್ತೆ? ಎಫ್ ಆಫ್ ಎಕ್ಸ್ ಅಂದ್ರೆ ಸೈನ್ ಎಕ್ಸ್. ಎಫ್ ಆಫ್ ಎಕ್ಸ್ ಇಸ್ ಸೈನ್ ಎಕ್ಸ್. ಅರೆ ಇದು ನೋಡಕ್ ಬೇರೆ ಯಾವ ತರನೋ ಕಾಣಿಸ್ತಾ ಇದೆ. ಜಿ ಒಳಗಡೆ ಏನೋ ಇದೆ ಇಲ್ಲಿ, ಹೌದಲ್ವಾ? ಜಿ ಒಳಗಡೆ ಏನೋ ಇದೆ. ಹಾಗಾದ್ರೆ ಇಲ್ಲಿ ಜಿ ಆಫ್ ಎಕ್ಸ್ ಇದೆ, ಬಟ್ ಈ ಎಕ್ಸ್ ಜಾಗದಲ್ಲಿ ಇಲ್ಲಿ ಬೇರೆ ಏನೋ ಇದೆ. ಈ ಎಕ್ಸ್ ಜಾಗದಲ್ಲಿ ಇಲ್ಲಿ ಬೇರೆ ಏನೋ ಇದೆ. ಏನಿದೆ ಇಲ್ಲಿ? ಆ ಎಕ್ಸ್ ಜಾಗದಲ್ಲಿ ಸೈನ್ ಎಕ್ಸ್ ಇದೆ. ಇಲ್ಲಿ ಎಕ್ಸ್ ಜಾಗದಲ್ಲಿ ಇಲ್ಲಿ ಸೈನ್ ಎಕ್ಸ್ ಇದೆ. ಸೊ ನಾನು ಏನ್ ಮಾಡ್ತೀನಿ ಈಗ? ಸೀದಾ ಜಿಗೆ ಹೋಗ್ತೀನಿ. ಜಿಗೆ ಹೋಗ್ಬಿಟ್ಟು ಈ ಎಕ್ಸ್ ಏನಿತ್ತಲ್ಲ ಆ ಎಕ್ಸ್ ಜಾಗದಲ್ಲಿ ಇದನ್ನ ಬರೀತೀನಿ. ಸೊ ಏನಾಗುತ್ತದು? ಸೈನ್ ಆಫ್ ಎಕ್ಸ್ ದ ಹೋಲ್ ಸ್ಕ್ವೇರ್. ದಿಸ್ ಇಸ್ ಜಿ ಸರ್ಕಲ್ ಎಫ್ ಆಫ್ ಎಕ್ಸ್. ಗೊತ್ತಾಯ್ತಾ? ಎಫ್ ಸರ್ಕಲ್ ಜಿ, ಜಿ ಸರ್ಕಲ್ ಎಫ್ ಏನೇನಾಗಿರುತ್ತೆ, ಹೇಗೆ ಫೈಂಡ್ ಔಟ್ ಮಾಡೋದು ಗೊತ್ತಾಯ್ತಲ್ಲ? ಸೊ ದಿಸ್ ಇಸ್ ಕಾಂಪೋಸಿಷನ್ ಆರ್ ಕಾಂಪೋಸಿಟ್ ಫಂಕ್ಷನ್. ಇದನ್ನ ಕಾಂಪೋಸಿಟ್ ಫಂಕ್ಷನ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇನ್ನೊಂದು ಎಕ್ಸಾಂಪಲ್, ಸಪೋಸ್ ನನ್ನ ಹತ್ರ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಇದೆ, ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೀಕೆಂಟ್ ಎಕ್ಸ್ ಇದೆ ಅಂತ ಅನ್ಕೋಣ. ಸೀಕೆಂಟ್ ಎಕ್ಸ್ ಸ್ಕ್ವೇರ್ ಇದೆ ಅಂತ ಅನ್ಕೋಣ. ಓಕೆನಾ? ಸೊ ಈಗ ನನ್ನ ಹತ್ರ ಇವೆರಡು ಫಂಕ್ಷನ್ ಇದೆ. ಫಸ್ಟ್ ನಾನು ಏನ್ ಫೈಂಡ್ ಔಟ್ ಮಾಡಬೇಕು? ಫೈಂಡ್ ಎಫ್ ಸರ್ಕಲ್ ಜಿ, ಜಿ ಸರ್ಕಲ್ ಎಫ್, ಜಿ ಎಫ್ ಸರ್ಕಲ್ ಎಫ್, ಜಿ ಸರ್ಕಲ್ ಜಿ ಫೈಂಡ್ ಔಟ್ ಮಾಡೋಣ. ನೋಡೋಣ ಏನ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಸೊ ಹೆಂಗ್ ಫೈಂಡ್ ಔಟ್ ಮಾಡೋದು? ಫಸ್ಟ್ ಈಗ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ನನ್ನ ಹತ್ರ ಏನಿತ್ತು? ಫಸ್ಟ್ ಎಫ್ ಆಫ್ ಎಕ್ಸ್ ಇದೆ, ಜಿ ಆಫ್ ಎಕ್ಸ್ ಇದೆ. ಸೊ ನಾನು ಏನ್ ಫೈಂಡ್ ಔಟ್ ಮಾಡಬೇಕು? ಎಫ್ ಸರ್ಕಲ್ ಜಿ ಫೈಂಡ್ ಔಟ್ ಮಾಡಬೇಕು. ನಾನು ಇದನ್ನ ಎಫ್ ಸರ್ಕಲ್ ಜಿ ಆಫ್ ಎಕ್ಸ್ ಅಂತ ಬರ್ಕೋತೀನಿ. ಎಫ್ ಸರ್ಕಲ್ ಜಿ ಆಫ್ ಎಕ್ಸ್ ನ ಎಫ್ ಆಫ್ ಜಿ ಆಫ್ ಎಕ್ಸ್ ಬರಿಬಹುದಾ? ಎಫ್ ಆಫ್ ಜಿ ಆಫ್ ಎಕ್ಸ್. ಅರ್ರೆ ಜಿ ಆಫ್ ಎಕ್ಸ್ ಅಂದ್ರೆ ಏನು? ಸಬ್ಸ್ಟಿಟ್ಯೂಟ್ ಮಾಡ್ಬೇಡ. ಎಫ್ ಹಾಗೆ ಬರೆಯೋಣ. ಜಿ ಆಫ್ ಎಕ್ಸ್ ಅಂದ್ರೆ ಸೀಕೆಂಟ್ ಆಫ್ ಎಕ್ಸ್ ಸ್ಕ್ವೇರ್, ಹೌದಲ್ವಾ? ಸೀಕೆಂಟ್ ಆಫ್ ಎಕ್ಸ್ ಸ್ಕ್ವೇರ್. ಸೊ ಅರ್ರೆ ನೋಡಕ್ ಇದು ಯಾವ ತರ ಕಾಣ್ತಾ ಇದೆ? ಎಫ್ ಒಳಗಡೆ ಏನೋ ಇದೆ. ಸೊ ಈಗ ಸೀದಾ ಎಫ್ ಗೆ ಹೋಗ್ಬಿಡೋಣ. ಎಫ್ ಹೋಗ್ಬಿಟ್ಟು ಈ ಎಕ್ಸ್ ಜಾಗದಲ್ಲಿ ಬೇರೆ ಏನೋ ಕಾಣ್ತಾ ಇದೆ, ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಟ್ಯಾನ್ ಎಕ್ಸ್ ಜಾಗದಲ್ಲಿ ಏನಿತ್ತು? ಸೀಕೆಂಟ್ ಎಕ್ಸ್ ಸ್ಕ್ವೇರ್. ಸೊ ಇದೇನಾಯ್ತು? ಟ್ಯಾನ್ ಆಫ್ ಸೀಕೆಂಟ್ ಆಫ್ ಎಕ್ಸ್ ಸ್ಕ್ವೇರ್. ಸೊ ದಿಸ್ ಇಸ್ ಎಫ್ ಸರ್ಕಲ್ ಜಿ ಆಫ್ ಎಕ್ಸ್. ಗೊತ್ತಾಯ್ತಾ? ಸೊ ನಾನೇನ್ ಮಾಡಿದೆ? ಸೀದಾ ಇಲ್ಲಿ ಎಫ್ ಕಾಣಿಸ್ತು, ಎಫ್ ಗೆ ಹೋಗ್ಬಿಟ್ಟೆ. ಎಫ್ ಹೋಗ್ಬಿಟ್ಟು ಟ್ಯಾನ್ ಅಲ್ಲಿ ಎಕ್ಸ್ ಇತ್ತು, ಟ್ಯಾನ್ ಆಫ್ ಎಕ್ಸ್ ಇತ್ತು, ಬಟ್ ಇಲ್ಲಿ ಎಕ್ಸ್ ಜಾಗದಲ್ಲಿ ಬೇರೆ ಏನೋ ಇದೆ. ಇಲ್ಲಿ ಎಕ್ಸ್ ಅಂದ್ರೆ ಎಫ್ ಆಫ್ ಎಕ್ಸ್ ಅಂದ್ರೆ ಇಲ್ಲಿ ಏನಿದೆ? ಎಫ್ ಆಫ್ ಸೀಕೆಂಟ್ ಎಕ್ಸ್ ಸ್ಕ್ವೇರ್. ಅರ್ರೆ ಸೊ ಇಲ್ಲಿ ಎಕ್ಸ್ ಜಾಗದಲ್ಲಿ ಸೀಕೆಂಟ್ ಎಕ್ಸ್ ಸ್ಕ್ವೇರ್ ಇತ್ತು, ತಗೊಂಡೋಗಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟೆ. ಎಕ್ಸ್ ಜಾಗದಲ್ಲಿ ಸೀಕೆಂಟ್ ಎಕ್ಸ್ ಸ್ಕ್ವೇರ್ ನ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟೆ. ಅದೇ ತರ ಈಗ ಜಿ ಸರ್ಕಲ್ ಎಫ್ ಮಾಡೋಣ. ಜಿ ಸರ್ಕಲ್ ಎಫ್ ಆಫ್ ಎಕ್ಸ್, ಇದನ್ನ ಜಿ ಆಫ್ ಎಫ್ ಆಫ್ ಎಕ್ಸ್ ಬರಿಬಹುದು, ಹೌದಲ್ವಾ? ಸೊ ಇದು ಜಿ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಏನು? ಎಫ್ ಆಫ್ ಎಕ್ಸ್ ಅರ್ರೆ ಎಫ್ ಆಫ್ ಎಕ್ಸ್ ಅಂದ್ರೆ ಟ್ಯಾನ್ ಎಕ್ಸ್, ಹೌದಾ? ಟ್ಯಾನ್ ಎಕ್ಸ್ ಇದೆ. ಸೊ ಇದು ನೋಡಕ್ ಯಾವ ತರ ಕಾಣ್ತಾ ಇದೆ? ಅರ್ರೆ ನೋಡಕ್ ಇದು ಯಾವ ತರ ಕಾಣ್ತಾ ಇದೆ? ಜಿ ಆಫ್ ಸಮಥಿಂಗ್, ಜಿ ಆಫ್ ಸಮಥಿಂಗ್. ಇಲ್ಲಿ ನನ್ನ ಹತ್ರ ಜಿ ಆಫ್ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಜಾಗದಲ್ಲಿ ಇಲ್ಲಿ ಬೇರೆ ಏನೋ ಇದೆ. ಎಕ್ಸ್ ಜಾಗದಲ್ಲಿ ಏನಿದೆ? ಟ್ಯಾನ್ ಎಕ್ಸ್. ಸೊ ಜಿ ಆಫ್ ಎಕ್ಸ್ ಅಲ್ಲಿ ಎಕ್ಸ್ ಎಲ್ಲೆಲ್ಲಿ ಕಾಣುತ್ತೆ ಅಲ್ಲೆಲ್ಲ ಟ್ಯಾನ್ ಎಕ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಡ. ಸೊ ಏನ್ ಬರುತ್ತೆ ನೋಡಿ? ಏನ್ ಬರುತ್ತೆ? ಸೀಕೆಂಟ್ ಆಫ್ ಎಕ್ಸ್ ಅಂದ್ರೆ ಏನು? ಟ್ಯಾನ್ ಎಕ್ಸ್ ದ ಹೋಲ್ ಸ್ಕ್ವೇರ್. ಸೊ ಅರ್ರೆ ಇದೇನಾಯ್ತು? ಸೀಕೆಂಟ್ ಆಫ್ ಟ್ಯಾನ್ ಎಕ್ಸ್ ದ ಹೋಲ್ ಸ್ಕ್ವೇರ್. ಇದೇನಿದು? ಜಿ ಸರ್ಕಲ್ ಎಫ್ ಆಫ್ ಎಕ್ಸ್. ಸೊ ಇದು ಜಿ ಸರ್ಕಲ್ ಎಫ್ ಆಫ್ ಎಕ್ಸ್. ಗೊತ್ತಾಯ್ತಾ? ಸೊ ಅದೇ ತರ ಈಗ ಎಫ್ ಸರ್ಕಲ್ ಎಫ್ ಮಾಡೋಣ. ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್. ಅರೆ ಇದನ್ನ ಯಾವ ತರ ಬರಿಬಹುದು? ಎಫ್ ಆಫ್ ಎಕ್ಸ್ ಅಂತ ಬರಿಬಹುದು. ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದ್ರೆ ಏನು? ನನಗೆ ಗೊತ್ತು, ಟ್ಯಾನ್ ಎಕ್ಸ್. ಮತ್ತೆ ನೋಡಕ್ ಇದು ಯಾವ ತರ ಇದೆ? ಅರೆ ಮತ್ತೆ ಎಫ್ ಆಫ್ ಎಕ್ಸ್ ಫಾರ್ಮ್ ಅಲ್ಲಿ ಇದೆ. ಎಫ್ ಆಫ್ ಎಕ್ಸ್ ಇಲ್ಲಿ ಎಕ್ಸ್ ಜಾಗದಲ್ಲಿ ಬೇರೆ ಏನೋ ಇದೆ. ಏನಿದೆ? ಟ್ಯಾನ್ ಎಕ್ಸ್ ಇದೆ. ಸೊ ತಗೊಂಡೋಗಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ. ಟ್ಯಾನ್ ಆಫ್ ಎಕ್ಸ್ ಜಾಗದಲ್ಲಿ ಟ್ಯಾನ್ ಎಕ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಏನ್ ಬಂತು ನನಗೆ? ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್, ಎಫ್ ಸರ್ಕಲ್ ಎಫ್ ಆಫ್ ಎಕ್ಸ್ ಇಸ್ ಟ್ಯಾನ್ ಆಫ್ ಟ್ಯಾನ್ ಎಕ್ಸ್. ಅದೇ ತರ ಇಲ್ಲೇನ್ ಬರುತ್ತೆ ನೋಡೋಣ. ಜಿ ಸರ್ಕಲ್ ಜಿ ಮಾಡೋಣ. ಈಗ ಜಿ ಸರ್ಕಲ್ ಜಿ ಆಫ್ ಎಕ್ಸ್ ಏನ್ ಬರುತ್ತೆ ನೋಡೋಣ. ಜಿ ಸರ್ಕಲ್ ಜಿ ಆಫ್ ಎಕ್ಸ್ ನ ಜಿ ಆಫ್ ಎಕ್ಸ್ ಅಂತ ಬರಿಬಹುದು, ಹೌದಲ್ವಾ? ಸೊ ಜಿ ಆಫ್ ಎಕ್ಸ್ ಅಂದ್ರೆ ಏನು? ಸೀಕೆಂಟ್ ಆಫ್ ಎಕ್ಸ್ ಸ್ಕ್ವೇರ್, ಹೌದಲ್ವಾ? ಸೀಕೆಂಟ್ ಆಫ್ ಎಕ್ಸ್ ಸ್ಕ್ವೇರ್. ಅರ್ರೆ ಮತ್ತೆ ಇದು ನೋಡಕ್ಕೆ ಜಿ ಆಫ್ ಸಮಥಿಂಗ್ ಫಾರ್ಮ್ ಅಲ್ಲೇ ಇದೆ. ಇಲ್ಲಿ ಎಕ್ಸ್ ಜಾಗದಲ್ಲಿ ಇಲ್ಲಿ ಬೇರೆ ಏನೋ ಇದೆ, ತಗೊಂಡೋಗಿ ಇಲ್ಲಿ ಎಕ್ಸ್ ಎಲ್ಲೆಲ್ಲಿ ಕಾಣುತ್ತೆ ಜಿ ಆಫ್ ಎಕ್ಸ್ ಅಲ್ಲಿ ಅಲ್ಲೆಲ್ಲ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಸೀಕೆಂಟ್ ಆಫ್ ಇಲ್ಲಿ ಎಕ್ಸ್ ಇದೆ. ಎಕ್ಸ್ ಅಂದ್ರೆ ಏನು? ಸೀಕೆಂಟ್ ಆಫ್ ಎಕ್ಸ್ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಆಗುತ್ತೆ ಇದು. ಯಾಕೆ ಅಂದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇತ್ತು. ಎಕ್ಸ್ ಫಸ್ಟ್ ಎಕ್ಸ್ ಅಂದ್ರೆ ಏನು? ಸೀಕೆಂಟ್ ಎಕ್ಸ್ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್. ಸೊ ದಿಸ್ ಇಸ್ ಜಿ ಸರ್ಕಲ್ ಜಿ ಆಫ್ ಎಕ್ಸ್.
ಸೊ ಗೊತ್ತಾಯ್ತಾ, 4 ಗೊತ್ತಾಯ್ತಲ್ವಾ, ಕಾಂಪೋಸಿಷನ್ ಹೇಗೆ ಮಾಡೋದು ಗೊತ್ತಾಯ್ತಲ್ವಾ. ಸೊ ಹಾಗಾದ್ರೆ ಇನ್ವರ್ಸ್ ಫಂಕ್ಷನ್ ಅಂದ್ರೆ ಏನು, ಡೆಫಿನೇಷನ್ ನೋಡ್ಬೇಡ. ಇನ್ವರ್ಸ್ ಫಂಕ್ಷನ್, ಸೊ ಫಸ್ಟ್ a function f from x to y is defined to be inverse function if there exists one more function g from y to x such that g circle f is equal to ix and f circle g is equal to iy. The function g is called inverse of f. So g is inverse of f and adನ್ನು denote ಮಾಡೋದು, it is denoted by g is equal to f inverse. g ಅಂದ್ರೆ ಅದು ಇನ್ವರ್ಸ್ ಆಫ್ f, so g is equal to f inverse. So ಗೊತ್ತಾಯ್ತಾ, ಇನ್ನೊಂದ್ಸಲ ಏನು ನೋಡ್ಬೇಡ, ಡೆಫಿನೇಷನ್ ನೋಡ್ಬೇಡ. a function f from x to y is said to be invertible function if there exists one more function g from y to x. ಇವೆರಡೂ ಫಂಕ್ಷನ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ರಿ. f ಅಲ್ಲಿ ಡೊಮೈನ್ ಬಂದು x, ರೇಂಜ್ ಬಂದು y, ಬಟ್ g ನಲ್ಲಿ y ಅಂದ್ರೆ ಇಲ್ಲಿ ರೇಂಜ್, ಡೊಮೈನ್, ಅರೇ ಇನ್ವರ್ಸ್ ಫಂಕ್ಷನ್ಗೆ ಎಫ್ ಅನ್ನೋ ಫಂಕ್ಷನ್ಗೆ ಡೊಮೈನ್ ಏನಾಗಿರುತ್ತೆ ಅದು ಜಿ ಫಂಕ್ಷನ್ಗೆ ರೇಂಜ್ ಆಗಿರುತ್ತೆ, ಜಿ ಅನ್ನೋ ಫಂಕ್ಷನ್ಗೆ ಡೊಮೈನ್ ಏನಾಗಿರುತ್ತೆ ಅದು ಎಫ್ ಅನ್ನೋ ಫಂಕ್ಷನ್ಗೆ ರೇಂಜ್ ಆಗಿರುತ್ತೆ. ಸೊ ಇಲ್ಲಿ ಡೊಮೈನ್ ಆಗಿರೋದು ಇಲ್ಲಿ ರೇಂಜ್ ಆಗೋಗುತ್ತೆ, ಇಲ್ಲಿ ರೇಂಜ್ ಆಗಿರೋದು ಇಲ್ಲಿ ಡೊಮೈನ್ ಆಗೋಗುತ್ತೆ. ಸಚ್ ದಟ್ ಜಿ ಸರ್ಕಲ್ ಎಫ್, ನಾವು ಆಲ್ರೆಡಿ ಲಾಸ್ಟ್ ಎಕ್ಸಾಂಪಲ್ ಸಾಲ್ವ್ ಮಾಡಿದ್ವಿ. ಜಿ ಸರ್ಕಲ್ ಎಫ್, ಎಫ್ ಸರ್ಕಲ್ ಜಿ ಹೆಂಗ್ ಫೈಂಡ್ ಔಟ್ ಮಾಡೋದಂತ. ಜಿ ಸರ್ಕಲ್ ಎಫ್ ಏನಾದ್ರು ಐಡೆಂಟಿಟಿ ಎಲಿಮೆಂಟ್ ಎಕ್ಸ್ ಸಿಕ್ಬಿಟ್ರೆ, ಅದೇ ತರ ಎಫ್ ಸರ್ಕಲ್ ಜಿ ಇಸ್ ಈಕ್ವಲ್ ಟು ಐ ವೈ ಏನಾದ್ರು ಸಿಕ್ತಂದ್ರೆ ದ ಫಂಕ್ಷನ್ ಇಸ್ ಕಾಲ್ಡ್ ಇನ್ವರ್ಸ್ ಆಫ್ ಎಫ್. ಸೊ ಅಂಡ್ ಇಟ್ ಇಸ್ ಡಿನೋಟೆಡ್ ಬೈ ಜಿ ಇಸ್ ಈಕ್ವಲ್ ಟು ಎಫ್ ಇನ್ವರ್ಸ್. ಸೊ ಅದೇ ತರ ಸಮ್ ಪಾಯಿಂಟ್ಸ್ ನೋಡ್ಬೇಡ, ಇಂಪಾರ್ಟೆಂಟ್ ಪಾಯಿಂಟ್ಸ್. ಯಾವ್ಯಾವ ಫಂಕ್ಷನ್ಗೆ ಹಾಗಾದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ, ಇನ್ವರ್ಸ್ ಫಂಕ್ಷನ್ ಅಂತ ಇಲ್ಲಿ ಬರ್ದಿದೀವಲ್ವಾ. ಸೊ ಹಾಗಾದ್ರೆ ಯಾವ್ಯಾವ ಫಂಕ್ಷನ್ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ, ಆರ್ ಎಫ್ ಗೆ ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಕಂಡೀಷನ್ ಏನು ನೋಡ್ಬೇಡ. ಎಫ್ ಈಸ್ ಇನ್ವರ್ಟಿಬಲ್, ಅಂದ್ರೆ ಎಫ್ ಅನ್ನೋ ಫಂಕ್ಷನ್ ನ ಇನ್ವರ್ಸ್, ಆ ಫಂಕ್ಷನ್ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ, ಅದನ್ನ ಇನ್ವರ್ಟಿಬಲ್ ಅಂತ ಹೇಳ್ಬೇಕಂದ್ರೆ ಎಫ್ ಇಸ್ ಇನ್ವರ್ಟಿಬಲ್, ದೆನ್ f must be 1 1 and on 2 or bijective. So f ಅನ್ನೋ ಫಂಕ್ಷನ್ ಇನ್ವರ್ಟಿಬಲ್ ಅಂತ ಹೇಳ್ಬೇಕಂದ್ರೆ ಇಟ್ ಮಸ್ಟ್ ಬಿ 1 1 on 2 and bijective. ಅದೇ ತರ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಈಗ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇಲ್ಲೇ ಬರೀತೀನಿ. the graph of y is equal to f of x and y is equal to f inverse of x. ಅಂದ್ರೆ ನಾವು ಇಲ್ಲಿ ಬರೆದ್ವಲ್ಲ ಫಂಕ್ಷನ್ ಮತ್ತೆ ಅದ್ರ ಇನ್ವರ್ಸ್ ಫಂಕ್ಷನ್. here f is a function, here f is a function and g is the inverse of x. ಇವೆರಡರದ್ದು ಗ್ರಾಫ್ ಹೇಗಿರುತ್ತೆ ಇದು ಹೇಳುತ್ತೆ. the graph of y is equal to f of x and y is equal to f inverse of x are symmetrical about the line y equals to x. ಓಕೆ, ಸೊ ಅವೆರಡರದ್ದು ಗ್ರಾಫ್ ಹೇಗಾಗಿರುತ್ತೆ ಅಂದ್ರೆ ಸಿಮೆಟ್ರಿಕಲ್ ಅಬೌಟ್ ದಿ ಲೈನ್ y is equal to x. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ಬಿಡೋಣ. ಈಗ ನಮಗೆ ಗೊತ್ತು ಯಾವ್ದು ಇನ್ವರ್ಸ್ ಫಂಕ್ಷನ್ ನೋಡ್ಬಿಡ್ರಿ. y is equal to log x ಇದು ಫಂಕ್ಷನ್, ಅದಕ್ಕೆ ಇನ್ವರ್ಸ್ ಫಂಕ್ಷನ್ ಏನಾಗುತ್ತೆ ಅಂದ್ರೆ y is equal to e power x. ಇವೆರಡದ್ದು ಗ್ರಾಫ್ ಹೆಂಗಿರುತ್ತೆ ಲಾಸ್ಟ್ ಕ್ಲಾಸ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ಇದನ್ನ. ಲಾಗ್ ಫಂಕ್ಷನ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಲಾಗ್ ಫಂಕ್ಷನ್ ಗ್ರಾಫ್ ಹೇಗಿರುತ್ತೆ ಹೀಗಿರುತ್ತೆ, e power x ಗ್ರಾಫ್ ಹೇಗಿರುತ್ತೆ ಹೀಗಿರುತ್ತೆ. ಇವೆರಡು ಇನ್ವರ್ಸ್ ಫಂಕ್ಷನ್ಸ್. ಯಾಕೆ ಅಂದ್ರೆ ನೋಡೋಣ, ಅವೆರಡು ಫಂಕ್ಷನ್ ಗ್ರಾಫ್ ಏನಾಗಿದೆ
this is the line y is equal to x. They are symmetrical about the line y is equal to x. So this is the graph of log x, this is the graph of e power x. So ಇವೆರಡರದು ಗ್ರಾಫ್ ಏನಾಗಿರುತ್ತೆ, they are symmetrical about the line y is equal to x. ಸೊ ಇವೆರಡು ಫಂಕ್ಷನ್ ಗ್ರಾಫ್ ಯಾವ ಲೈನ್ ಅಲ್ಲಿ ಅಂದ್ರೆ ಮಿರರ್ ಇಮೇಜ್ ತರ, ಈ ಕಡೆಗೆ ಏನಿರುತ್ತೆ ಅದ್ರ ಇಮೇಜ್ ಆ ಕಡೆ ಕಾಣಿಸ್ತಾ ಇರುತ್ತೆ. ಇಲ್ಲಿ y is equal to x ಅನ್ನೋದು ಲೈನ್, ಈ ಕಡೆ e power x ಏನಿರುತ್ತೆ ಅದ್ರ ಮಿರರ್ ಇಮೇಜ್ log x ಆಗಿರುತ್ತೆ. ಸೊ ಇದು ಸೆಕೆಂಡ್ ಪಾಯಿಂಟ್. ಸೊ ಗೊತ್ತಾಯ್ತಲ್ವಾ ಇನ್ವರ್ಸ್ ಫಂಕ್ಷನ್ ಅಂದ್ರೆ ಏನು, ಗೊತ್ತಾಯ್ತಲ್ವಾ? ಅದೇ ತರ ಈಗ ನೋಡೋಣ. ಸೊ ವರ್ಕಿಂಗ್ ರೂಲ್, ಹಾಗಾದ್ರೆ ಇನ್ವರ್ಸ್ ಹೆಂಗೆ ಸರ್ ಫೈಂಡ್ ಔಟ್ ಮಾಡೋದು ನೋಡೋಣ. ವರ್ಕಿಂಗ್ ರೂಲ್ ಟು ಫೈಂಡ್ ಇನ್ವರ್ಸ್ ಆಫ್ ಎಕ್ಸ್, ವರ್ಕಿಂಗ್ ರೂಲ್ ಟು ಫೈಂಡ್ ಇನ್ವರ್ಸ್. ಹಾ, ಸೊ ಏನೇನು ನೋಡ್ಬೇಡ. ಫಸ್ಟ್ ಪಾಯಿಂಟ್ ಏನದು ನೋಡ್ಬೇಡ್ರಿ. ಸೊ ಫಸ್ಟ್ ಪಾಯಿಂಟ್ ನೋಡೋಣ. ಲೆಟ್ f from x to y is a bijective function. ಆ ಫಂಕ್ಷನ್ ಏನಾಗಿರ್ಬೇಕು, ಫಸ್ಟ್ ಬೈಜೆಕ್ಟಿವ್ ಫಂಕ್ಷನ್ ಆಗಿರ್ಬೇಕು, ಹೌದಲ್ವಾ? ಬೈಜೆಕ್ಟಿವ್ ಫಂಕ್ಷನ್ ಗೆ ಮಾತ್ರ ಇನ್ವರ್ಸ್ ಎಕ್ಸಿಸ್ಟ್ ಆಗೋದು, ಗೊತ್ತಾಯ್ತಾ? ಫಂಕ್ಷನ್ ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗಿದೆ ಅಂದ್ರೆ ಡೆಫಿನೆಟ್ ಆಗಿ ಫಂಕ್ಷನ್ ಏನಾಗಿರುತ್ತೆ, ಬೈಜೆಕ್ಟಿವ್ ಫಂಕ್ಷನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಪುಟ್ y is equal to f of x. ಏನ್ ಮಾಡ್ಬೇಕು, ಪುಟ್ y is equal to f of x ಮಾಡ್ಬೇಕು. ಆಮೇಲೆ solve the equation y is equal to f of x. ಈಗ ನನ್ನ ಹತ್ರ ಏನೋ ಫಂಕ್ಷನ್ ಇರುತ್ತೆ, ಅಲ್ಲಿ ಏನ್ ಮಾಡಬೇಕು, ಸಾಲ್ವ್. ಫಸ್ಟ್ ಪಾಯಿಂಟ್ ಏನದು, ಪುಟ್ y is equal to f of x. ನೆಕ್ಸ್ಟ್ ಸಾಲ್ವ್ ದಿ ಇಕ್ವೇಶನ್ y is equal to f of x to obtain x in terms of y. ಸೊ ನೆಕ್ಸ್ಟ್ ಏನ್ ಮಾಡಬೇಕು, replace x by f inverse of y to obtain inverse of f. ಸೊ ಏನೇನ್ ಮಾಡಬೇಕು, ಫಸ್ಟ್ ಪಾಯಿಂಟ್ ಪುಟ್ y is equal to f of x, y is equal to f of x ಮಾಡಿದೆ. ನೆಕ್ಸ್ಟ್ ಸಾಲ್ವ್ ದಿ ಇಕ್ವೇಶನ್ y is equal to f of x to obtain x in terms of y. ಅಂದ್ರೆ ಆ ಇಕ್ವೇಶನ್ ಸಾಲ್ವ್ ಮಾಡಿ ಹೇಗ್ ಬರಬೇಕು, ಆ ಇಕ್ವೇಶನ್ ಅಂದ್ರೆ x in terms of y ಅಲ್ಲಿ ಇರಬೇಕು. x ಒಂದ್ ಕಡೆ ಕಂಪ್ಲೀಟ್ ಆಗಿ ಬಂದ್ಬಿಡ್ಬೇಕು, y ಒಂದ್ ಕಡೆ ಕಂಪ್ಲೀಟ್ ಆಗಿ ಬಂದ್ಬಿಡ್ಬೇಕು. ಸೊ ಅದಾದ್ಮೇಲೆ ಏನ್ ಮಾಡಬೇಕು, ರೀಪ್ಲೇಸ್ x by f inverse of y or f inverse of x ಹಾಗೆ ಇಟ್ಕೊಳ್ಳೋಣ. ರೀಪ್ಲೇಸ್ x by f inverse of x. ಸೊ ಟು obtain ಇನ್ವರ್ಸ್ ಆಫ್ ಎಫ್. ಸೊ ನೋಡೋಣ ಏನೇನ್ ಮಾಡಬೇಕು ನೋಡ್ಬೇಡ. ಸೊ ಇದು ರೂಲ್, ವರ್ಕಿಂಗ್ ರೂಲ್. ಸೊ ನೋಡೋಣ ಫಸ್ಟ್ ಅದೇ ತರ ಇಲ್ಲಿ x by f ಇನ್ವರ್ಸ್ ಆಫ್ x ಆದ್ಮೇಲೆ y by x, ಇದು ಒಂದು ಪಾಯಿಂಟ್ ಸೇರಿಸ್ಕೊಂಡ್ಬಿಡ್ರಿ. ರಿಪ್ಲೇಸ್ x by f ಇನ್ವರ್ಸ್ ಆಫ್ x and y by x to obtain ಇನ್ವರ್ಸ್ ಆಫ್ f. ಸೊ ಈಗ ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಎಕ್ಸಾಂಪಲ್ ಸಾಲ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಒಂದು ಎಕ್ಸಾಂಪಲ್ ತಗೋಬೋಣ. ಕ್ವಶನ್ ಏನಿದೆ, ಹಾ, first f from a function f from r to minus infinity comma 1 defined by f of x equals 1 minus 2 power minus x, then f inverse of x equal to ಕ್ವಶನ್ ಮಾರ್ಕ್. ಸೊ ಇನ್ವರ್ಸ್ ಫೈಂಡ್ ಔಟ್ ಮಾಡ್ಬೇಕು ನಾನು ಇಲ್ಲಿ. ಹೆಂಗಪ್ಪ ಇನ್ವರ್ಸ್ ಫೈಂಡ್ ಔಟ್ ಮಾಡೋದು, ಸಿಂಪಲ್ ವರ್ಕಿಂಗ್ ರೂಲ್ ಗೊತ್ತು ನನಗೆ, ಮಾಡ್ಬೇಡ. ಫಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ, ಇಲ್ಲಿ ಎಫ್ ಆಫ್ ಎಕ್ಸ್ ಇದೆ. ಎಫ್ ಆಫ್ ಎಕ್ಸ್ ಏನಿದು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 minus 2 power minus x. ಫಸ್ಟ್ ಪಾಯಿಂಟ್ ನಾನು ಏನ್ ಮಾಡಬೇಕು, ರೀಪ್ಲೇಸ್ ಆರ್ ಪುಟ್ y is equal to f of x. ರೀಪ್ಲೇಸ್ ಬೇಡ, ಪುಟ್ y is equal to f of x ಅಂತ ಮಾಡಿದ್ವಿ ಅಲ್ವಾ. ಸೊ ಪುಟ್ y is equal to f of x ಮಾಡಬೇಡ, ಅಂದ್ರೆ ಈ f of x ನ y ಇಂದ ರೀಪ್ಲೇಸ್ ಮಾಡ್ಬೇಕು. ಸೊ y is equal to 1 minus 2 power minus x ಆಯ್ತು, ಹೌದಲ್ವಾ? ಈಗ x ಸಿಗೋವರೆಗೂ ಇಕ್ವೇಶನ್ ನ ಸಾಲ್ವ್ ಮಾಡಬೇಕು. ಸೊ ಸಾಲ್ವ್ ಮಾಡೋಣ. ಫಸ್ಟ್ ಇಲ್ಲಿ x ಇರೋ ಟರ್ಮ್ ಈ ಕಡೆ ಬರ್ಕೊಳ್ತೀನಿ. minus 2 power minus x ಈ ಕಡೆ ಬಂದ್ರೆ 2 power minus x that is equal to 1 minus y ಆಯ್ತು. x ಬೇಕು, ಈ 2 ಪವರ್ ಬೇಡ, 2 ಪವರ್ 2 ಇಲ್ಲಿರೋದು ಆ ಕಡೆ ಹೋದ್ರೆ ಏನಾಗುತ್ತೆ ಗೊತ್ತಿದ್ಯಾ, log to the base 2 ಆಗುತ್ತೆ. log to the base 2 1 minus y ಆಯ್ತು. ನನಗೆ x ಅಷ್ಟೇ ಬೇಕು, ಮೈನಸ್ ಬೇಡ, ಮೈನಸ್ನು ಆ ಕಡೆ ಕಳಿಸ್ಬೇಡ. ಸೊ ಏನಾಗುತ್ತೆ, x equal to minus log to the
ಲಾಗ್ ಆಫ್ 1 ಮೈನಸ್ ವೈ ಟು ದಿ ಬೇಸ್ 2. ಅರೆ ಈಗ ಎಕ್ಸ್ ಸಿಕ್ತು ನನಗೆ. ಎಕ್ಸ್ ಸಿಕ್ಕಿದ ಮೇಲೆ ನೆಕ್ಸ್ಟ್ ಏನ್ ಹೇಳಿದೆ ನಾನು, ರೀಪ್ಲೇಸ್ ಎಕ್ಸ್ ಬೈ ಎಫ್ ಇನ್ವರ್ಸ್ ಆಫ್ ಎಕ್ಸ್. ಎಕ್ಸ್ ನ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಂದ ರೀಪ್ಲೇಸ್ ಮಾಡ್ತೀನಿ. ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಲಾಗ್, ಇಲ್ಲೂ ಹೇಳಿದೆ y ನ ಯಾವ್ದ್ರಿಂದ ರಿಪ್ಲೇಸ್ ಮಾಡಬೇಕು, ನೆಕ್ಸ್ಟ್ y ನ x ಇಂದ ರಿಪ್ಲೇಸ್ ಮಾಡಬೇಕು. ಸೊ 1 ಮೈನಸ್ x. ಸೊ ದಿಸ್ ಇಸ್ ದಿ ಇನ್ವರ್ಸ್ ಆಫ್ ದಿ ಫಂಕ್ಷನ್ f. ಸೊ f ಏನಿದೆ, f from r to minus infinity to 1 defined by f of x is equal to 1 minus 2 power minus x. ಇದು ಇನ್ವರ್ಸ್ ಆಫ್ ದಿಸ್ f of x. ಗೊತ್ತಾಯ್ತಲ್ಲ, ಇನ್ವರ್ಸ್ ಫೈಂಡ್ ಔಟ್ ಮಾಡೋದು ಫಸ್ಟ್ ಪಾಯಿಂಟ್, ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಎಕ್ಸ್ ಗೆ ಬಂದ ಮೇಲೆ ನಾನೇನ್ ಮಾಡಬೇಕು, ಇಲ್ಲಿ ರೀಪ್ಲೇಸ್, ಏನೇನ್ ಮಾಡಿದೆ, ರೀಪ್ಲೇಸ್ ಎಕ್ಸ್ ಬೈ ಎಫ್ ಇನ್ವರ್ಸ್ ಆಫ್ ಎಕ್ಸ್. ಅದೇ ತರ ಇನ್ನೊಂದು ಏನ್ ಮಾಡಿದೆ, ವೈ ಬೈ ಎಕ್ಸ್. ಇವೆರಡನ್ನು ಮಾಡಿದೆ, ಇನ್ವರ್ಸ್ ಸಿಗುತ್ತೆ. ಗೊತ್ತಾಯ್ತಲ್ವಾ, ವರ್ಕಿಂಗ್ ರೂಲ್ ಗೊತ್ತಾಯ್ತು, ಒಂದು ಎಕ್ಸಾಂಪಲ್ ಗೊತ್ತಾಯ್ತು. ಓಕೆ, ಸೊ ಹಾಗಾದ್ರೆ ಈಗ ಟೈಮ್ ವೇಸ್ಟ್ ಮಾಡದಂತೆ ಡೈರೆಕ್ಟ್ ಆಗಿ ಡೊಮೈನ್ ರೇಂಜ್ ಹೋಗ್ಬಿಡೋಣ. ಇಷ್ಟು ಫಂಕ್ಷನ್ ಡಿಸ್ಕಸ್ ಮಾಡಿದೀವಿ. ಸೊ ಈಗ ಏನ್ ಮಾಡೋಣ, ಸೊ ಸೀದಾ ಡೊಮೈನ್ ರೇಂಜ್ ಫೈಂಡ್ ಔಟ್ ಮಾಡೋದು. ಸಮ್ ಎಕ್ಸಾಂಪಲ್ಸ್ ನೋಡ್ಬಿಡೋಣ. First question, the domain of function. The domain of function. First question ನೋಡೋಣ ಹಾಗಾದ್ರೆ. The domain of f of x equals root over x minus 2 plus 1 by log of 4 minus x. ಇಲ್ಲಿ ಆಲ್ರೆಡಿ ತುಂಬಾ ಫಂಕ್ಷನ್ ಡಿಸ್ಕಸ್ ಮಾಡಿದ್ವಿ ಅಂಡ್ ಸಮ್ ರಿಸ್ಟ್ರಿಕ್ಟೆಡ್ ಕೇಸ್ ನೋಡಿದ್ವಿ. ಯಾವ ಫಂಕ್ಷನ್ ಇದ್ದಾಗ ಏನೇನ್ ತಗೋಬೇಕು, ಏನೇನ್ ಕನ್ಸಿಡರ್ ಮಾಡಬೇಕು ಅಂತ. ಸೊ ಈಗ ಅದನ್ನೆಲ್ಲ ಇಲ್ಲಿ ಯೂಸ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಹೀಗಿದೆ, ದಿ ಡೊಮೈನ್ ಆಫ್ f of x equals root over x minus 2 plus 1 by log 4 minus x. ಹೀಗಿದೆ ಕ್ವಶನ್. ಸಾಲ್ವ್ ಮಾಡೋದು ಹೆಂಗೆ, ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ನೋಡಿದೀವಿ. ರೂಟ್ ಒಳಗಡೆ ಇರೋ ಫಂಕ್ಷನ್ ಯಾವಾಗ್ಲೂ ಏನಾಗಿರ್ಬೇಕು, ರೂಟ್ ಒಳಗಡೆ ಇರೋ ಫಂಕ್ಷನ್ ಯಾವಾಗ್ಲೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇರಬೇಕು. ಹೌದಾ, ಹೌದು, ಇದು ಕಂಡೀಷನ್. ಇದ್ರ ಮೇಲೂ ಇನ್ಇಕ್ವಾಲಿಟಿ ಕ್ವಶನ್ ಸಾಲ್ವ್ ಮಾಡಿದೀವಿ. ಸೊ ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಮೈನಸ್ 2 ಆ ಕಡೆ ಹೋದ್ರೆ ಪ್ಲಸ್ 2. ಸೊ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2. ನಾನು ಹೇಳಿದ್ದೆ ಫಂಕ್ಷನ್ ಯಾವ್ದಾದ್ರು ಎರಡು ಫಂಕ್ಷನ್ ಆಡ್ ಆಗಿದ್ರೆ ಇದು ಫಂಕ್ಷನ್ ಎಫ್ ಅನ್ಕೊಳ್ಳೋಣ, ಇದು ಫಂಕ್ಷನ್ ಜಿ ಅನ್ಕೊಳ್ಳೋಣ. ಹಾಗಾದ್ರೆ ಡೊಮೈನ್ ಆಫ್ ಎಫ್ ಪ್ಲಸ್ ಜಿ ಏನಾಗುತ್ತೆ, ಡೊಮೈನ್ ಆಫ್ ಎಫ್ ಪ್ಲಸ್ ಜಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಆಡ್ ಆಗಿದ್ರೆ ಏನ್ ಮಾಡಬೇಕು, ಫಸ್ಟ್ ಡೊಮೈನ್ ಆಫ್ ಎಫ್ ಫೈಂಡ್ ಔಟ್ ಮಾಡಬೇಕು, ಡೊಮೈನ್ ಆಫ್ ಜಿ ಫೈಂಡ್ ಔಟ್ ಮಾಡಬೇಕು, ಅವೆರಡಕ್ಕೂ ಇಂಟರ್ಸೆಕ್ಷನ್ ತಗೋಬೇಕು. ಹೌದಲ್ವಾ. ಸೊ ಡೊಮೈನ್ ಆಫ್ ಎಫ್ ನನಗೆ ಗೊತ್ತಾಯ್ತು. ಈಗ ಡೊಮೈನ್ ಆಫ್ ಜಿ ನೋಡೋಣ. ನಾನು ಹೇಳಿದ್ದೆ ಇಲ್ಲಿ 1 ಬೈ ಡಿನಾಮಿನೇಟರ್ ಕಾಣಿಸ್ತು ಅಂತ ಅಂದ್ರೆ ಡಿನಾಮಿನೇಟರ್ ನಾಟ್ ಈಕ್ವಲ್ ಟು 0 ಅಂತ ಬರೀಬೇಕು. ಅದು ಫಸ್ಟ್ ಪಾಯಿಂಟ್. ಯಾಕೆಂದ್ರೆ ಡಿನಾಮಿನೇಟರ್ 0 ಆಗಬಾರ್ದು, ನಾಟ್ ಈಕ್ವಲ್ ಟು 0. ಇದು ಫಸ್ಟ್ ಪಾಯಿಂಟ್. ಡಿನಾಮಿನೇಟರ್ ಯಾವ ಫಂಕ್ಷನ್ ಆದ್ರೂ ಇರಲಿ ಫಸ್ಟ್ ಇದನ್ನ ಮಾಡಬೇಕು, ಡಿನಾಮಿನೇಟರ್ ನಾಟ್ ಈಕ್ವಲ್ ಟು 0. ನೆಕ್ಸ್ಟ್ ಒಳಗಡೆ ಬರೋಣ. ಈಗ ಒಳಗಡೆ ಬರೋಣ. ಲಾಗ್ ಆಫ್ 4 ಮೈನಸ್ ಎಕ್ಸ್. ಅರ್ರೇ ನಾನು ಹೇಳಿದ್ದೆ ಲಾಗ್ ಒಳಗಡೆ ಇರೋ ವ್ಯಾಲ್ಯೂ ಯಾವಾಗ್ಲೂ ಏನಾಗಿರ್ಬೇಕು, ಲಾಗ್ ಎಕ್ಸ್ ನಾವೇನೋ ಬರ್ದಿದ್ವಿ. ಲಾಗ್ ಎಕ್ಸ್ ಫಂಕ್ಷನ್ ಅಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಗಿರ್ಬೇಕು, ಗ್ರೇಟರ್ ದ್ಯಾನ್ 0 ಇರಬೇಕು. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಲ್ಲ, ಗ್ರೇಟರ್ ದ್ಯಾನ್ 0 ಇರಬೇಕು. ಹೌದಲ್ವಾ, ಎಕ್ಸ್ ವ್ಯಾಲ್ಯೂ ಏನಾಗಿರ್ಬೇಕು, ಗ್ರೇಟರ್ ದ್ಯಾನ್ 0. ಇಲ್ಲೂ ಅಷ್ಟೇ ಲಾಗ್ ಒಳಗಡೆ ಇಲ್ಲಿ ಎಕ್ಸ್ ಜಾಗದಲ್ಲಿ ಇಲ್ಲಿ ಬೇರೆ ಏನೋ ಇದೆ. ಏನಿದೆ, 4 ಮೈನಸ್ ಎಕ್ಸ್ ಇದೆ. ಸೊ 4 ಮೈನಸ್ ಎಕ್ಸ್ ಏನಾಗಿರ್ಬೇಕು, ಗ್ರೇಟರ್ ದ್ಯಾನ್ 0 ಇರಬೇಕು. ಹೌದಾ, ಹೌದಾ, ಜೊತೆಗೆ ಹಂಗೆ. ಸೊ ಈಗ ನೋಡೋಣ, ಸಾಲ್ವ್ ಮಾಡ್ತಾ ಹೋಗೋಣ. ಹೆಂಗ್ ಸಾಲ್ವ್ ಮಾಡೋದು ನೋಡಿ. ಈ ಕಡೆ ಗೊತ್ತಾಗೈತೆ, ಈ ಕಡೆ ಮುಗ್ದೋಯ್ತು, ಡೈರೆಕ್ಟ್ ಆಗಿ ಎಕ್ಸ್ ವ್ಯಾಲ್ಯೂ ಸಿಕ್ಬಿಟ್ಟಿದೆ. ಈಗ ಇಲ್ಲಿ 2 ಇದೆ ಎಕ್ಸ್ ವ್ಯಾಲ್ಯೂ. ಸೊ ಕೇರ್ಫುಲ್ ಆಗಿ ನೋಡೋಣ. ಫಸ್ಟ್ 4 ಮೈನಸ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂದ್ರೆ ಇದನ್ನ ಉಲ್ಟಾ ಮಾಡ್ಕೋತೀನಿ ನಾನು, ಎಕ್ಸ್ ಮೈನಸ್ 4 ಲೆಸ್ ದ್ಯಾನ್ 0. ಈ ಪಾಯಿಂಟ್ ಎಲ್ರಿಗೂ ಗೊತ್ತಾಯ್ತು ಅನ್ಕೊಂತೀನಿ. ಸೊ ಇಲ್ಲಿ ಏನ್ ಮಾಡಿದೆ ನಾನು, 4 ಮೈನಸ್ ಎಕ್ಸ್ ಇತ್ತು. ಎಕ್ಸ್ ನ ಯಾವಾಗ್ಲೂ ಪಾಸಿಟಿವ್ ಅಲ್ಲಿ ಇಟ್ಕೊಳಕ್ ಟ್ರೈ ಮಾಡಿ. ಯಾಕೆಂದ್ರೆ ನನಗೆ ಬೇಕಾಗಿರೋದೇ ಎಕ್ಸ್ ವ್ಯಾಲ್ಯೂ, ಅದು ಪಾಸಿಟಿವ್ ಅಲ್ಲೇ ಇರಲಿ, ನೆಗೆಟಿವ್ ಮಾಡ್ಕೊಳ್ಳೋದು ಬೇಡ. ಇಲ್ಲಿ ಎಕ್ಸ್ ಗೆ ಮೈನಸ್ ಸೈನ್ ಇತ್ತು. ಸೊ ನಾನೇನ್ ಮಾಡಿದೆ, ಮೈನಸ್ ಸೈನ್ ಮಲ್ಟಿಪ್ಲೈ ಮಾಡ್ಬಿಟ್ಟೆ. ಯಾವ್ದಾದ್ರು ಇನ್ಇಕ್ವಾಲಿಟಿಗೆ ಮೈನಸ್ ಸೈನ್ ಮಲ್ಟಿಪ್ಲೈ ಮಾಡಿದ್ರೆ ಆ ಇನ್ಇಕ್ವಾಲಿಟಿ ರಿವರ್ಸ್ ಆಗೋಗುತ್ತೆ. ಅದು ಯಾವ ಡೈರೆಕ್ಷನ್ ಅಲ್ಲಿ ಇತ್ತು ಅದ್ರ ಆಪೋಸಿಟ್ ಡೈರೆಕ್ಷನ್ ಗೆ ಟರ್ನ್ ಆಗ್ಬಿಡುತ್ತೆ. ಸೊ ಇಲ್ಲಿ 4 ಮೈನಸ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಇತ್ತು. ಇಲ್ಲೇನಾಯ್ತು, ಎಕ್ಸ್ ಮೈನಸ್ 4 ಮೈನಸ್ ಮಲ್ಟಿಪ್ಲೈ ಮಾಡಿದಕ್ಕೆ 4 ಮೈನಸ್ ಎಕ್ಸ್ ಇದ್ದಿದ್ದು ಎಕ್ಸ್ ಮೈನಸ್ 4 ಆಯ್ತು, ಗ್ರೇಟರ್ ದ್ಯಾನ್ ಇದ್ದಿದ್ದು ಲೆಸ್ ದ್ಯಾನ್ ಆಯ್ತು. ಇಸ್ ಇಟ್ ಕ್ಲಿಯರ್? ಸೊ ಈಗ ಇದು ಗೊತ್ತಾಯ್ತಾ. ಸೊ ಎಕ್ಸ್ ಮೈನಸ್ 4 ಲೆಸ್ ದ್ಯಾನ್ 0 ಬಂತು. ಹಾಗಾದ್ರೆ ಈಗ 4 ಆ ಕಡೆ ಕಳಿಸ್ಬಿಡೋಣ, ಎಕ್ಸ್ ಲೆಸ್ ದ್ಯಾನ್ 4. ಅರ್ರೆ ಇಲ್ಲೂ ಎಕ್ಸ್ ವ್ಯಾಲ್ಯೂ ಏನೋ ಸಿಕ್ತು. ಸೊ ಈ ಕಂಡೀಷನ್ ಕೆಲಸ ಮುಗೀತು. ನಾನೇನ್ ಮಾಡ್ತೀನಿ, ಈಗ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈ ಕಂಡೀಷನ್ ಕೆಲಸ ಮುಗೀತು. ಈಗ ಇರೋದು ಇದು ಒಂದೇ, ಇದು ಒಂದೊಂದು ಸಾಲ್ವ್ ಮಾಡೋಣ. ಸೊ ಇದು ಡೊಮೈನ್ ಆಫ್ ಎಫ್ ಆ ಕಡೆ, ಇದು ಡೊಮೈನ್ ಆಫ್ ಜಿ ಮಾಡ್ತಾ ಇದ್ದೀನಿ. ಲಾಗ್ ಬೇಡ ನನಗೆ ಎಕ್ಸ್ ಅಷ್ಟೇ ಬೇಕು.
ಡೊಮೈನ್ ವ್ಯಾಲ್ಯೂ ಅಂದ್ರೆ ಜಸ್ಟ್ ಎಕ್ಸ್ ವ್ಯಾಲ್ಯೂ ಬೇಕಷ್ಟೇ. ಸೊ ಲಾಗ್ ಆ ಕಡೆ ಕಳಿಸೋಣ. ಲಾಗ್ ಆ ಕಡೆ ಹೋದ್ರೆ ಏನಾಗುತ್ತೆ ಗೊತ್ತಿದ್ಯಾ? ಲಾಗ್ ಏನಾದ್ರು ಆ ಕಡೆ ಹೋದ್ರೆ ಅದು ಇ ಪಾರ್ ಆಗುತ್ತೆ. ಇಲ್ಲಿ ಸಪೋಸ್ ಏನಾದ್ರು ಬೇಸ್ 2 ಇದ್ದಿದ್ರೆ 2 ಪವರ್ ಆಗಿರ್ತಿತ್ತು. ಇಲ್ಲಿ ಏನು ಇಲ್ಲ, ಏನು ಕೊಟ್ಟಿಲ್ಲ ಮೀನ್ಸ್ ಅದು ನ್ಯಾಚುರಲ್ ಲಾಗರಿಥಮ್. ಅಲ್ಲಿ ಏನಿರುತ್ತೆ ಇ ಇರುತ್ತೆ ಅಂತ ಅದು ಮೀನಿಂಗ್. ಸೊ ಲಾಗ್ ಆಫ್, ಸೊ ಇದು ಈ ಕಡೆ ಬಂದ್ರೆ ಇ ಪವರ್ 0 ಆಯ್ತು. ಸೊ 4 ಮೈನಸ್ ಎಕ್ಸ್ ಇ ಪವರ್ 0 ವ್ಯಾಲ್ಯೂ 1 ನಮಗೆ ಗೊತ್ತು, ಇ ಪವರ್ 0 ಇಸ್ 1. ಸೊ ನನಗೆ ಎಕ್ಸ್ ಈ ಕಡೆ ಕಳಿಸ್ಬಿಟ್ಟು ಇಲ್ಲಿ ನಾಟ್ ಈಕ್ವಲ್ ಅಲ್ವಾ, ನಾಟ್ ಈಕ್ವಲ್. ಈಗ ಎಕ್ಸ್ ಈ ಕಡೆ ತಗೊಂಡ್ಬಂದು 1 ಆ ಕಡೆ ಕಳಿಸ್ಬಿಡೋಣ. ಸೊ ಏನಾಗುತ್ತದು 4 ಮೈನಸ್ 1 ನಾಟ್ ಈಕ್ವಲ್ ಟು ಎಕ್ಸ್. ಹಾಗಾದ್ರೆ 4 ಮೈನಸ್ 1 ಅಂದ್ರೆ 3. ಸೊ ಎಕ್ಸ್ ನಾಟ್ ಈಕ್ವಲ್ ಟು 3. ಅರೇ ಸಮ್ ಏನೇನೋ ಕಂಡೀಷನ್ ಸಿಕ್ಕಿದೆ ಫಸ್ಟ್. ಸೊ ಈ ಕಡೆದು ಒಂದು, ಈ ಕಡೆದು ಒಂದು. ಈಗ ಇವಾಗ ಎರಡರದ್ದು ನಾನು ಏನ್ ತಗೋಬೇಕು? ಇಂಟರ್ಸೆಕ್ಷನ್ ತಗೋಬೇಕು. ಹೆಂಗ್ ಮಾಡೋದು? ಸೊ ನೋಡ್ರಿ, ಫಸ್ಟ್ ಒಂದು ರಿಯಲ್ ನಂಬರ್ ಲೈನ್ ಬರಿತೀನಿ. ಇದು ರಿಯಲ್ ನಂಬರ್ ಲೈನ್ ಅಂತ ಅನ್ಕೊಳ್ಳೋಣ, ಓಕೆನಾ? ಸೊ ಇವಾಗ ನಾನು ಏನ್ ಮಾಡ್ತೀನಿ? ಪಾಯಿಂಟ್ಸ್ ಡಿನೋಟ್ ಮಾಡ್ತೀನಿ. ಫಸ್ಟ್ 2 ಅನ್ನೋದು ಇಲ್ಲೆಲ್ಲ ಒಂದು ಪಾಯಿಂಟ್ ಇದೆ ಅನ್ಕೊಳ್ಳೋಣ. ದಿಸ್ ಇಸ್ ಪಾಯಿಂಟ್ 2. ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಇನ್ಕ್ಲೂಡೆಡ್. ಗ್ರೇಟರ್ ಅಂದ್ರೆ ಯಾವ ಕಡೆ? ರೈಟ್ ಸೈಡ್, ಹೌದಲ್ವಾ? 3 4 ಹೀಗೆ ಹೋಗುತ್ತೆ. ಗ್ರೇಟರ್ ದೆನ್ 2 ಅಂದ್ರೆ ಹೀಗೆ ಹೋಗುತ್ತೆ, ಹೌದಾ? ಸೊ ದಿಸ್ ಈಸ್ ಡೊಮೈನ್ ಆಫ್ ಎಫ್. ಅದೇ ತರ ಈಗ ಡೊಮೈನ್ ಆಫ್ ಜಿ ನೋಡೋಣ. ಡೊಮೈನ್ ಆಫ್ ಜಿ ನಲ್ಲಿ ಈ ಕಂಡೀಷನ್ ನೋಡ್ರಿ. ಫಸ್ಟ್ ಈ ಕಂಡೀಷನ್ ಎಕ್ಸ್ ಲೆಸ್ ದ್ಯಾನ್ 4 ಇದೆ. 4 ಎಲ್ಲಿ ಬರುತ್ತೆ? 4 ಇಲ್ಲಿದೆ. ಸೊ 4 ಎಕ್ಸ್ ಲೆಸ್ ದ್ಯಾನ್ 4, ಲೆಸ್ ದ್ಯಾನ್ ಇಲ್ಲಿ ಓಪನ್ ಬಾಲ್ ಅಂದ್ರೆ 4 ಇನ್ಕ್ಲೂಡೆಡ್ ಇಲ್ಲ, ಮಿಕ್ಕಿದ ಎಲ್ಲ ಪಾಯಿಂಟ್ಸ್ ಇನ್ಕ್ಲೂಡೆಡ್. ಸೊ ಎಕ್ಸ್ ಲೆಸ್ ದ್ಯಾನ್ 4 ಬರ್ದಿದ್ದೀನಿ. ಅದ್ರಲ್ಲಿ ಒಂದು ಪಾಯಿಂಟ್ ಬೇಡ ನನಗೆ. ಅರೇ ಕ್ಯಾ ಬಾತೆ, ಅದ್ರಲ್ಲಿ ನನಗೆ ಇದೊಂದು ಪಾಯಿಂಟ್ ಬೇಡ, ತೆಗೆದು ಬಿಡೋಣ, ರಿಮೂವ್ ಮಾಡಿಬಿಡೋಣ. ಎಕ್ಸ್ ನಾಟ್ ಈಕ್ವಲ್ ಟು 3 ಅಂದ್ರೆ 3 ಅನ್ನೋ ಪಾಯಿಂಟ್ ಬೇಡ ನನಗೆ. ಆ 3 ಅನ್ನೋ ಪಾಯಿಂಟ್ ಅಲ್ಲಿ ನಾನು ಏನ್ ಮಾಡ್ತೀನಿ? ಓಪನ್ ಬಾಲ್ ಹಾಕ್ತೀನಿ. 3 ಅನ್ನೋ ಪಾಯಿಂಟ್ ಬೇಡ. ಈಗ ಇಂಟರ್ಸೆಕ್ಷನ್ ತಗೋಬೇಕು ನಾನು ಎರಡು ಡೊಮೈನ್ ಅಲ್ಲಿ. ಇಂಟರ್ಸೆಕ್ಷನ್ ಹೆಂಗೆ ಸರ್ ತಗೊಳ್ಳೋದು? ಸಿಂಪಲ್. ಈ ತರ ರಿಯಲ್ ನಂಬರ್ ಲೈನ್ ಬರೆದ್ಮೇಲೆ ಎರಡರಲ್ಲೂ ಕಾಮನ್ ರೀಜನ್ ಯಾವುದು ಅಬ್ಸರ್ವ್ ಮಾಡೋಣ. ಇದು ಎರಡರಲ್ಲೂ ಕಾಮನ್ ರೀಜನ್, ಹೌದಾ? ಹೌದು. ಎಲ್ಲಿ ಈ ಪಿಂಕ್ ಎರಡು ಲೈನ್ ಮಧ್ಯೆ ಇರೋದಲ್ವಾ, ಇದು ಎರಡರಲ್ಲೂ ಕಾಮನ್ ರೀಜನ್. ಇದೇ ಡೊಮೈನ್. ಸರ್ ಅದನ್ನ ಹೆಂಗ್ ಸರ್ ಬರೆಯೋದು? ನೋಡ್ಕೊಡ್ರಿ, ಕೇರ್ಫುಲ್ ಆಗಿ ನೋಡ್ಕೊಡ್ರಿ. ಅದನ್ನ ಡೊಮೈನ್ ಹೀಗೆ ಹೆಂಗ್ ಬರೆಯೋದು? ಡೊಮೈನ್ ಈಕ್ವಲ್ ಟು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ? 2 ಇಂದ ಸ್ಟಾರ್ಟ್ ಆಗಿದೆ. ಕ್ಲೋಸ್ಡ್ ಇಂಟರ್ವಲ್ 2, ಯಾಕೆಂದ್ರೆ 2 ಇನ್ಕ್ಲೂಡೆಡ್. ಸ್ಲ್ಯಾಕ್ ಇನ್ಇಕ್ವಾಲಿಟಿ ಇರೋದು 2 ನಲ್ಲಿ. ಸೊ 2 ಇನ್ಕ್ಲೂಡೆಡ್, ಕ್ಲೋಸ್ಡ್ ಇಂಟರ್ವಲ್ 2 ಎಲ್ಲಿವರೆಗೂ ಹೋಗುತ್ತೆ? 3 ವರೆಗೂ ಹೋಗುತ್ತೆ. 3 ಅನ್ನೋ ಪಾಯಿಂಟ್ ಬೇಡ, ಅದಕ್ಕೆ 3 ಗೆ ಓಪನ್ ಬ್ರಾಕೆಟ್. ಯೂನಿಯನ್ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಯೂನಿಯನ್ ಇಂಟರ್ಸೆಕ್ಷನ್ ಒಳಗಡೆ ಯೂನಿಯನ್ ಬರುತ್ತೆ, ಯಾಕೆಂದ್ರೆ ಪಕ್ಕದ ಈಗ ಪಕ್ಕಕ್ಕೆ ಹೋಗೋಣ. 3 ಅನ್ನೋ ಪಾಯಿಂಟ್ ಬೇಡವಾಗಿತ್ತು, ಸೊ 3 ಅನ್ನೋ ಪಾಯಿಂಟ್ ರಿಮೂವ್ ಮಾಡಿದ್ದೀನಿ. 3 ಓಪನ್ ಇಂಟರ್ವಲ್ 4 ಅಲ್ಲೂ ಅಷ್ಟೇ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಇರೋದು, ಸೊ ಅದಕ್ಕೆ 4 ಓಪನ್ ಇಂಟರ್ವಲ್. ಸೊ ಇದು ಡೊಮೈನ್. ಸೊ ಡೊಮೈನ್ ಇಸ್ 2 closed 2 to 3 open, union 3 open to 4 open. So this is the domain. ಯಾವ ಆಪ್ಷನ್? ಅರೆ ಥರ್ಡ್ ಆಪ್ಷನ್. ಏನಿದೆ ಇದು? ಕ್ಲೋಸ್ಡ್ 2, 3 ಯೂನಿಯನ್ ಓಪನ್ 3, 4. ಗೊತ್ತಾಯ್ತಾ? ಸೊ ದಿಸ್ ಇಸ್ ದಿ ಡೊಮೈನ್ ಆಫ್ ದಿ ಫಂಕ್ಷನ್. ಗೊತ್ತಾಯ್ತಾ? ಫಸ್ಟ್ ಕ್ವಶನ್ ಈಸಿ ಆಗಿದೆ. ಅಲ್ಲಿ ಏನೋ ಸಮ್, ಅಲ್ಲೇನಂದ್ರೆ ಸ್ವಲ್ಪ ಏನೋ ಟ್ರಿಕ್ಸ್ ಯೂಸ್ ಮಾಡಬೇಕು. ಆ ಟ್ರಿಕ್ಸ್ ಏನೇನು ಅಂತ ಗೊತ್ತಾಗ್ಬಿಟ್ರೆ ಮುಗ್ದಾಯ್ತು. ಡೊಮೈನ್ ಫೈಂಡ್ ಔಟ್ ಮಾಡೋದು ತುಂಬಾ ಈಸಿ. ಕೇಸೆಟ್ ಅಲ್ಲಿ ಇದಕ್ಕಿನ್ನ ಸಿಂಪಲ್ ಕ್ವಶನ್ಸ್ ಇರುತ್ತೆ, ಇನ್ನೂ ಸಿಂಪಲ್ ಆಗಿರುತ್ತೆ. ಜಸ್ಟ್ 60 ಸೆಕೆಂಡ್ ಒಳಗಡೆ ಆನ್ಸರ್ ಮಾಡುವಂತ ಕ್ವಶನ್ಗಳೇ ಇರುತ್ತೆ. ಬಟ್ ಇದೆಲ್ಲ ಗೊತ್ತಿರಲಿ. ಒಂದೇ ಕ್ವಶನ್ ಅಲ್ಲಿ ಎರಡ ಕಂಡೀಷನ್ ಓದ್ಬಿಟ್ರೆ ಈಸಿ ಅನ್ಸ್ಬಿಡುತ್ತೆ ನಮಗೆ ಅವಾಗ, ಹೌದಲ್ವಾ? ಸೊ ಇದು ಗೊತ್ತಾಯ್ತಲ್ವಾ? ಗೊತ್ತಾಯ್ತಾ ಡೊಮೈನ್ ಫೈಂಡ್ ಔಟ್ ಮಾಡೋದು? ಓಕೆ, ಇದು ಆಯ್ತು. ಮಿಕ್ಕಿರೋ ಕ್ವಶನ್ಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.